ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಷ್ಟಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವನ್ ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕಾಯ್ತಾ ಕೂತಿದ್ದಾರೆ ಅಂತೇಳಿ. ಆದ್ರೆ ಕರ್ನಾಟಕದಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಜಮೀರ್ ಅಹಮದ್ ಖಾನ್ ಆಗಾಗ ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಆಗೋದು, ಇಲ್ಲ ಅಂತ ಹೇಳಿದ್ಮೇಲೆ ಆ ಪ್ರಶ್ನೆಯೇ ಬರೋಲ್ಲ. ಈ ರೀತಿಯಾಗಿ ಹೇಳ್ತಾನೆ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಮನವರಿಕೆ ಆಗ್ಬಿಟ್ಟಿದೆ, ತನ್ನನ್ನ ಸದ್ಯಕ್ಕಂತೂ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತೇಳಿ. ಅದಕ್ಕಾಗಿ ಅವರಿಗೆ ಒಂದು ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ಆ ತಂತ್ರ? ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಉಪಯೋಗ ಆಗ್ಬಹುದು, ಹಾಗೇನೆ ಅವ್ರ ಹೈಕಮಾಂಡ್ ಎದುರುಗಡೆ ಇತ್ತೀಚೆಗೆ ಇಡ್ತಾ ಇರುವಂತಹ ಡಿಮಾಂಡ್ ಏನು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಇಬ್ಬರು ಕೂಡ ಒಂದು 2-3 ನಿಮಿಷ ಸಪರೇಟ್ ಆಗಿ ಕೂಡ ಮಾತಾಡಿಸಿದ್ರು ರಾಹುಲ್ ಗಾಂಧಿ ಅವರು. ಅಂದ್ರೆ ಪರ್ಸನಲ್ ಆಗಿ ಏನೋ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ತನ್ನನ್ನ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಾ ಅನ್ನೋ ಒಂದು ಡಿಮಾಂಡ್ ಇಟ್ಟಿದ್ದಾರೆ ಅಂತೇಳಿ. ಆದ್ರೆ ಈಗ ಬರ್ತಾ ಇರೋ ಸುದ್ದಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾದಂತಹ ಯಾವುದೇ ಡಿಮಾಂಡ್ ಅನ್ನು ಇಟ್ಟಿಲ್ಲ. ಅದಕ್ಕೆ ಬದಲಾಗಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ದೆಹಲಿಗೆ ಬನ್ನಿ ಭೇಟಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಬಳಿ ಇಲ್ಲಿ ಈ ನಾಯಕತ್ವದ ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲ ಇದೆ, ಅದನ್ನ ಪರಿಹಾರ ಮಾಡಿ, ಹಾಗೇನೆ ಮಂತ್ರಿಮಂಡಲದ ಪುನರ್ರಚನೆಗೆ ನನಗೆ ಅಪ್ರೂವಲ್ ಕೊಡಿ, ಈ ರೀತಿಯಾಗಿ ಕೇಳಿದ್ದಾರೆ ಅಂತ ಕೊಂಡು ಹೇಳ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಅವರು ದೆಹಲಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಒಂದು ಸುದ್ದಿ ಇದ್ದಿದ್ದೇನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ತಕ್ಷಣ ತನ್ನನ್ನ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಾ, ಸಿದ್ದರಾಮಯ್ಯನವ್ರನ್ನ ಯಾವಾಗ ಕೆಳಗೆ ಇಳಿಸ್ತೀರಾ, ಈ ರೀತಿಯಾಗಿ ಡಿಮಾಂಡ್ ಮಾಡ್ತಾರೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಲಿಕ್ಕೆ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಲ್ಲಿಯ ವೀಕ್ಷಕರನ್ನಾಗಿ ನೇಮಕ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕಾಗಿ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯ ಅಜೆಂಡಾ ಇರೋದು ಮುಖ್ಯಮಂತ್ರಿಯಾಗಿ ನನ್ನನ್ನ ಯಾವಾಗ ನೇಮಿಸ್ತೀರಾ ಅಂತ ಹೇಳ್ಕೊಂಡು ಹೈಕಮಾಂಡ್ ಅನ್ನ ಕೇಳೋದು. ಈ ರೀತಿಯಾಗಿ ಎಲ್ಲ ಕಡೆ ಮಾತುಕತೆ ನಡೀತಾ ಇತ್ತು. ಆದ್ರೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಆ ರೀತಿಯಾದಂತಹ ಯಾವುದೇ ಡಿಮಾಂಡ್ ಅನ್ನ ಈಗ ರಾಹುಲ್ ಗಾಂಧಿ ಅವರ ಎದುರುಗಡೆ ಇಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ತನ್ನನ್ನ ಇಲ್ಲಿಯ ಮುಖ್ಯಮಂತ್ರಿಯಾಗಿ ಮಾಡೋದಿಲ್ಲ ಅನ್ನೋದು. ಅದಕ್ಕೆ ಕಾರಣ ಬಹಳಷ್ಟು ರಿಪೋರ್ಟ್ ಗಳನ್ನ ಹೈಕಮಾಂಡ್ ಈಗಾಗಲೇ ತರಿಸ್ಕೊಂಡಿದೆ. ಇಲ್ಲಿ ಏನೆಲ್ಲ ನಡೀತಾ ಇದೆ, ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿಯನ್ನ ಮಾಡಿದರೆ ಆಗ ಏನೆಲ್ಲ ಸಮಸ್ಯೆ ಉದ್ಭವ ಆಗಬಹುದು, ಈ ರೀತಿಯಾದಂತಹ ಎಲ್ಲಾ ರಿಪೋರ್ಟ್ಗಳು ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ. ಆದ್ರಿಂದ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇಲ್ಲ. ಈ ವಿಷಯ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಾಗಿದೆ. ಆದ್ರಿಂದ ಅವರು ನಿರ್ಧಾರ ಮಾಡಿದ್ದಾರೆ, ತಾನು ಮುಖ್ಯಮಂತ್ರಿ ಕುರ್ಚಿಗೆ ಡಿಮಾಂಡ್ ಮಾಡಬಾರದು ಅಂತೇಳಿ. ಆದ್ರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರದು. ಅದಕ್ಕಾಗಿ ತಾನು ಏನ್ ಮಾಡ್ಬೇಕು, ಆ ಎಲ್ಲ ಕೆಲಸವನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂತ ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಇದು ಈ ರೀತಿಯಾದಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರಂತೆ. ಈ ರೀತಿ ಕೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಒಂದು ಬಹುದೊಡ್ಡದಂತ ಆಸೆ ಇತ್ತು, ನಾನು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತೇಳಿ. ಆ ದಾಖಲೆಯನ್ನ ಈಗಾಗಲೇ ಮುರಿದಿದ್ದಾರೆ. ಆ ನಂತರ ಮುಂದಿನ ಬಜೆಟ್ ನ ಕೂಡ ತಾನೇ ಮಂಡನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದನ್ನ ಕೂಡ ಅವ್ರು ಮಾಡ್ಲಿ, ಏನು ತೊಂದರೆ ಇಲ್ಲ. ಅದಾದ್ಮೇಲೆ ಲೋಕಲ್ ಬಾಡಿ ಇಲೆಕ್ಷನ್ಸ್ ಬರ್ತದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಹಾಗೇನೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಬರ್ತದೆ. ಇದೆಲ್ಲದು ಏಪ್ರಿಲ್ ಮೇ ಸಂದರ್ಭದಲ್ಲಿ ಮುಗಿಯುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಇನ್ನು 5 ರಾಜ್ಯಗಳ ಚುನಾವಣೆ ಕೂಡ ಬರ್ತದೆ. ಈ ಚುನಾವಣೆ ಎಲ್ಲ ಮುಗಿಯುವವರೆಗೂ ಕೂಡ ಸದ್ಯಕ್ಕೆ ಹೈಕಮಾಂಡ್ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಏನಾದ್ರೂ ಇಲ್ಲಿ ನಾಯಕತ್ವದ ಬದಲಾವಣೆ ಆದ್ರೆ ಅದರಿಂದಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ರೀತಿಯಾದಂತಹ ಸಂದೇಶ ಹೋಗ್ತದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಸದ್ಯಕ್ಕೆ ಟಚ್ ಮಾಡೋದಿಲ್ಲ ಅನ್ನೋದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಮತ್ತು ಅವರ ಪಟಲಾಮ ಅಹಿಂದ ವೋಟ್ ಬ್ಯಾಂಕ್ ಅನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೆ. ಒಂದ್ ವೇಳೆ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಸಮಸ್ಯೆ ಉಂಟು ಮಾಡಿದ್ರೆ ಈ ಅಹಿಂದ ವರ್ಗ ಬೇರೆ ಬೇರೆ ಕಡೆಗಳಲ್ಲಿ ಇವರ ವಿರುದ್ಧ ಮುನಿದು ನಿಲ್ಲುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಹೈಕಮಾಂಡ್ ಆ ರೀತಿಯಾದಂತಹ ರಿಸ್ಕ್ ಅನ್ನ ಈ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ತಗೊಳ್ಳೋದಿಲ್ಲ. ಆದ್ರೆ ಈ ಎಲ್ಲ ಚುನಾವಣೆಗಳು ಮುಗಿದ ನಂತರ ಹೈಕಮಾಂಡ್ ಏನಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಬಹುದು. ಅದಕ್ಕಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ದಾಳವನ್ನ ಉರುಳಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಈ ಚುನಾವಣೆ ಎಲ್ಲದೂ ಮುಗ್ದ ಮೇಲೆ ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅದನ್ನ ನೀವು ಸಿದ್ದರಾಮಯ್ಯನವರ ಹತ್ರ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತಕೊಂಡು ನಾನು ನಿಮ್ಮನ್ನ ಕೇಳೋದಿಲ್ಲ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹದ್ದು. ನೀವು ಬೇಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾದ್ರೂ ಮಾಡಬಹುದು, ಅಥವಾ ಎಂ ಬಿ ಪಾಟೀಲ್ನಾದ್ರೂ ಮಾಡಿ, ಸತೀಶ್ ಜಾರಕಿಹೊಳಿ ಅವ್ರನ್ನಾದ್ರೂ ಮಾಡಿ,
ಅಥವಾ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ನಾನು ಎಲ್ಲಿಯೂ ಕೇಳೋದಿಲ್ಲ. ಆದ್ರೆ 2028ರ ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾರು ಸೂಕ್ತ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ನೀವೇ ಬೇರೆ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿ, ಹೊಸ ಮುಖ್ಯಮಂತ್ರಿಯನ್ನ ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡಿ, ಅಥವಾ ಎಲ್ಲ ಶಾಸಕರ ಸಭೆ ಕರೆದು ಅವರ ಮುಖಾಂತರ ಬೇಕಿದ್ರು ಹೊಸ ನಾಯಕನನ್ನ ಆಯ್ಕೆ ಮಾಡಿ, ತೊಂದರೆ ಇಲ್ಲ. ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ಕೊಂಡು ನಾನು ಇಲ್ಲಿ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ದಾಳವನ್ನು ಉಳಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಚಾಣಾಕ್ಷ ನಡೆಯನ್ನ ನಡೆಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನೋದು ಅವರು ಎಲ್ಲಿಯೂ ಅಷ್ಟೊಂದು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡವಳಿಕೆಯನ್ನು ನೋಡಿದ್ರೆ ಒಂದಂತೂ ಅರ್ಥ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀವೇ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬಾರ್ದು? ನಿಮ್ಮ ರಾಜ್ಯಸಭಾ ಮೆಂಬರ್ಶಿಪ್ ಹೇಗೋ ಕೆಲ ತಿಂಗಳುಗಳಲ್ಲಿ ಮುಗಿತಾ ಇದೆ. ಒಮ್ಮೆ ನಿಮ್ಮ ರಾಜ್ಯಸಭಾ ಅವಧಿ ಮುಗಿದ ನಂತರ ನೀವ್ ಯಾಕೆ ಕರ್ನಾಟಕದ ಪೊಲಿಟಿಕ್ಸ್ಗೆ ವಾಪಸ್ ಬರಬಾರ್ದು? ನೀವ್ ಯಾಕೆ ಇಲ್ಲಿಯ ಮುಖ್ಯಮಂತ್ರಿ ಆಗ್ಬಾರ್ದು? ಈ ರೀತಿಯಾದಂತಹ ಒಂದು ಹುಳವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಲೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೂಡ ಅಷ್ಟೇ 2013ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಿತ್ತು, ಆದ್ರೆ ಸಿದ್ದರಾಮಯ್ಯನವರು ಅದನ್ನು ತಪ್ಪಿಸಿದ್ರು ಅಂತಕೊಂಡು ಹಲವಾರು ಬಾರಿ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ನಾನು ರಾಜಕೀಯದಿಂದ ನಿವೃತ್ತಿ ಹೊಂದೋದ್ರೊಳಗಡೆ ಕರ್ನಾಟಕದಲ್ಲಿ ಒಮ್ಮೆ ಆದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು. ಆ ಮುಖಾಂತರ ಕರ್ನಾಟಕದ ಹಲವಾರು ರಾಜಕಾರಣಿಗಳು ಮಾತಾಡ್ತಾ ಇರ್ತಾರಲ್ಲ, ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಕೂಗು ಏನಿದೆ ಅದನ್ನ ಈಡೇರಿಸಬೇಕು ಅನ್ನೋ ಒಂದು ಆಸೆ ಅವರಿಗಿದೆ. ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಲ್ಪ ಆಕ್ಟಿವ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇರುವಂತ ಹೇಳಿಕೆ, ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇರುವಂತಹದ್ದು, ಇದೆಲ್ಲ ನೋಡಿದಾಗ ಒಂದಂತೂ ಅರ್ಥ ಆಗ್ತದೆ ಇಲ್ಲೇನೋ ನಡೀತಾ ಇದೆ ಅನ್ನೋದು. ಅದಕ್ಕೆ ಸರಿಯಾಗಿ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತ ಹೇಳಿಕೆ, ಅವ್ರು ಏನ್ ಹೇಳಿದ್ರು ಅಂದ್ರೆ, ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಒಬ್ಬರೇ ನಾಯಕರಲ್ಲ, ಕಾಂಗ್ರೆಸ್ ನಲ್ಲಿ ಹಲವಾರು ನಾಯಕರಿದ್ದಾರೆ, ಎಲ್ಲರೂ ಸಮರ್ಥರಿದ್ದಾರೆ, ಅವರಿಗೆ ಅವರದ್ದೇ ಆದಂತಹ ಯೋಗ್ಯತೆ ಇದೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಸಿದ್ದರಾಮಯ್ಯನವರು ಏನಾದ್ರೂ ಮುಖ್ಯಮಂತ್ರಿ ಗಾದಿಂದ ಕೆಳಗಡೆ ಹೇಳಿದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಲ್ಲಿ ಹಲವಾರು ಜನ ತಯಾರಿದ್ದಾರೆ, ಎಲ್ರಿಗೂ ಆ ಯೋಗ್ಯತೆ ಇದೆ, ಈ ರೀತಿಯಾಗಿ ಸೂಚ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಗಾಲ್ ಹಾಕ್ತಾ ಇರೋದು ಯಾರು, ಬೇರೆ ಯಾರು ಅಲ್ಲ, ಸಿದ್ದರಾಮಯ್ಯನವರು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗ್ಬೇಕು. ಅಂದ್ರೆ ಅವ್ರು ರಿಸೈನ್ ಮಾಡಿದ್ಮೇಲೆ ಹುಡ್ಕೋದಲ್ಲ, ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೋದು, ಸಾಕು ಇಷ್ಟು ದಿನ ನೀವು ಆಡಳಿತ ನಡೆಸಿದ್ದೀರಾ, ಇನ್ನೊಂದು 2 ವರ್ಷ ಬೇರೆ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡೋಣ. ಈ ರೀತಿಯಾಗಿ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿ ಯಾವ್ದಾದ್ರು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಬಹುದು, ಇಂಥ ದಿನ ನೀವು ರಾಜೀನಾಮೆ ಕೊಡಿ, ಬೇರೆ ಯಾರಾದ್ರೂ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋಣ, ಈ ರೀತಿಯಾಗಿ ಹೇಳ್ಬಹುದು. ಅಥವಾ ಸಿದ್ದರಾಮಯ್ಯನವರಿಗೆ ಹೇಳ್ಬಹುದು, ನೀವು ಯಾರ ಹೆಸರನ್ನ ಸೂಚಿಸ್ತೀರಾ ಅವ್ರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೇವೆ, ಈ ರೀತಿಯಾಗಿ ಕೂಡ ಹೇಳುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಚಾನ್ಸ್ ಸಿಗುವಂತ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹಿಡಿತವನ್ನ ಸ್ವಲ್ಪ ಆದ್ರೂ ಕಮ್ಮಿ ಮಾಡಿಸಬೇಕು ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಹೈಕಮಾಂಡ್ ಎದುರುಗಡೆ ಅವ್ರು ಈ ರೀತಿಯಾದಂತಹ ಒಂದು ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಹತ್ರ ಯಾವಾಗ ನೀವು ರಾಜೀನಾಮೆ ತಗೊಳ್ತೀರಾ, ನಂತರ ಯಾರನ್ನ ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ, ನಂದೇನು ಅಭ್ಯಂತರ ಇಲ್ಲ, ನನ್ನನ್ನೇ ಮಾಡಿ ಅಂತ ನಾನು ಯಾವುದೇ ರೀತಿಯಾದಂತಹ ಲಾಬಿ ನಡೆಸೋದು ಅಥವಾ ನಿಮ್ಮ ಹತ್ರ ಡಿಮಾಂಡ್ ಮಾಡೋದು ಆ ತರ ಏನು ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿಯೇ ಮುಂದುವರಿತೇನೆ, ಈ ರೀತಿ ಹೇಳೋ ಮುಖಾಂತರ ತನಗೆ ಏನಾಗಬೇಕೋ ಅದನ್ನ ಮಾಡಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಡಿಮಾಂಡ್ ಅನ್ನ ಈಗ ಹೈಕಮಾಂಡ್ ಎದುರುಗಡೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎದುರುಗಡೆ ಈ ರೀತಿಯಾದಂತಹ ಡಿಮಾಂಡ್ ಅನ್ನು ಇಟ್ಟ ತಕ್ಷಣ ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ಕೊಡಿ ಅಂತೇಳಿ ಕೇಳ್ತಾರ, ಅಥವಾ ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.